ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಏನು, ಇಡೀ ವಾರದ ದ್ವಾದಶ ರಾಶಿಗಳ ಫಲಾಫಲಗಳೇನು. ಹಾಗಾಗಿ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಪ್ರತಿ ವಾರ ತಾವೊಂದು ಒಳ್ಳೆ ಮಾತುಗಳನ್ನು ಹೇಳ್ತೀರಾ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಹಾಗಾಗಿ ಮಾತಾಡೋದು ತುಂಬಾನೇ ಮುಖ್ಯ. ಅದ್ರ ಜೊತೆಗೆ ಮಾತನ್ನ ಕೇಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ವಾರದ ಒಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದೊಳ್ಳೆಯ ಮಾತು, ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ಬಿಡಬೇಕು. ಬಿಡೋದನ್ನು ಹೇಳೋದು ಒಳ್ಳೆಯ ಮಾತೆ, ತಗೋ ಅಂತ ಹೇಳೋದು ಒಳ್ಳೆಯ ಮಾತೆ. ಅಂಥ ಒಂದು ಒಳ್ಳೆಯ ಮಾತನ್ನು ಗಮನಿಸೋಣ. ನೋಡಿ, ರಾಗೋ ನಾಮ ಮನಶಲ್ಯಂ ಗುಣದ್ರವಿಣ ತಸ್ಕರಃ ರಾಹುರ್ವಿದ್ಯಾ ಶಶಾಂಕಸ್ಯ ತಪೋವನ ಹುತಾಶನಃ ಅಂತಕ್ಕಂಥದ್ದು ಈ ಮಾತು. ಏನಪ್ಪ ಇದರ ಅರ್ಥವನ್ನು ನೋಡಿಬಿಡಿ. ರಾಗ ಅಂದರೆ ಆಸೆ, ಅಂಟುವಿಕೆ, ಪ್ರೀತಿ. ಅದು ಒಂದು ಸಲ ಮನಸ್ಸಿಗೆ ನಾಟಿದ ಮೊಳೆ ಇದ್ದಾಗಂತೆ. ಅದು ಗುಣ ಅನ್ನೋ ಹಣವನ್ನು ಕಸಿಯುತ್ತಂತೆ, ವಿದ್ಯೆ ಅನ್ನೋ ಚಂದ್ರನನ್ನು ನುಂಗುವ ರಾಹುವಾಗಿದೆ ಆ ರಾಗ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ತಪೋವನವನ್ನು ಹಾಳು ಮಾಡುವಂಥ, ನಾಶಪಡಿಸುವಂಥ ಬೆಂಕಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ರಾಗ ಅಂಟ್ಕೋಬಾರ್ದು. ರಾಗ ಅಂದರೆ ಅಟ್ಯಾಚ್ಮೆಂಟ್. ಅದೇನು ಮಾಡುತ್ತೆ ಅಂದರೆ, ಹೀಗೆ ಗುಣ ಅನ್ನೋ ಹಣವನ್ನು ಅಪಹರಿಸಿಬಿಡುತ್ತೆ. ನಮ್ಮಲ್ಲಿ ಒಳ್ಳೆಯ ಗುಣ ಇರುತ್ತೆ, ಯಾವುದೋ ಒಂದು ಬಲಿ ಆಗಿಬಿಡ್ತೀವಿ, ಅಪೇಕ್ಷೆಗೆ ತುತ್ತಾಗಿಬಿಡ್ತೀವಿ, ತನ್ಮೂಲಕ ನಮ್ಮ ಗುಣವನ್ನು ಕಳ್ಕೊಂಡು ಬಿಡ್ತೀವಿ. ಅಷ್ಟೇ ಅಲ್ಲ, ವಿದ್ಯೆ ಅಂತಕ್ಕಂಥ ಚಂದ್ರನನ್ನು ನುಂಗುವ ರಾಹುವಾಗಿದೆ ಈ ರಾಗ ಅಂತಕ್ಕಂಥದ್ದು. ಒಂದು ಸಲ ವಿದ್ಯಾರ್ಥಿಗಳಿಗೆ ಬೇರೆಯ ಒಂದು ಗೀಳು ಹತ್ತು ಬಿಟ್ಟರೆ, ಯಾವುದೋ ಒಂದು ದುರ್ವ್ಯಸನವೋ ದುಶ್ಚಟವೋ ಇನ್ನೇನೋ ಸಹವಾಸ ದೋಷ ಬಂದುಬಿಟ್ರೆ ಅದು ಆಯ್ತಲ್ಲ, ವಿದ್ಯೆಗೆ ಅಲ್ಲಿ ಮುಕ್ತಿ ಬಂತು, ಹಾಗಾಗುತ್ತೆ. ಹೀಗೆ ರಾಹು ಅಂತ ಮತ್ತು ತಪಸ್ಸು ಹಾಳು ಮಾಡ್ತಕ್ಕಂಥ ಬೆಂಕಿಯಾಗಿದೆ ಅಂತ. ನಾವು ತಪಸ್ಸು ಅಂತಂದರೆ ಏನೋ ಕಾಡಿಗೆ ಹೋಗೋದು, ಮತ್ತೊಂದು ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದು ಒಂದು ಅಷ್ಟೇ ಅರ್ಥ ಅಲ್ಲ. ತಪಸ್ಸಂದರೆ ಕ್ರಿಯಾಶೀಲತೆ, ತಪ ಆಲೋಚನೆ ಅಂತ. ಯಾವ ಕೆಲಸದಲ್ಲಿ ನಾವು ಮಗ್ನರಾಗಿದ್ದೀವೋ ಆ ಕೆಲಸವನ್ನು ಬಿಟ್ಟು ಇನ್ನು ಬೇರೆ ಕಡೆಗೆ ರಾಗದಿಂದ ಉಂಟಾಗುತ್ತೆ ಇದೆಲ್ಲ. ಹೀಗಾಗಿ ಇಂಥ ಬಯಕೆ ನಿಮ್ಮ ವಿದ್ಯೆಯನ್ನು ಹಾಳು ಮಾಡುತ್ತೆ, ಗುಣವನ್ನು ಹಾಳು ಮಾಡುತ್ತೆ, ಮತ್ತು ಅಷ್ಟೇ ಅಲ್ಲ, ತಪಸ್ಸನ್ನು ಹಾಳು ಮಾಡುತ್ತೆ. ಒಬ್ಬ ಕೆಲಸಗಾರನಿಗೆ ತುಂಬ ತಾದಾತ್ಮ್ಯತೆಯಿಂದ ತಾನು ಕೆಲಸ ಮಾಡ್ತಾ ಇರಬೇಕು. ಒಬ್ಬ ರಸ್ತೆ ಹಾಕುವವನಿಗೆ ಆ ಕಲಸುವಾಗ, ಜಲ್ಲಿ ಕಲಸುವಾಗ, ಟಾರ್ ಹಾಕುವಾಗ ಆಗ ನಿಮಗೆ ಏಕಾಗ್ರತೆ ಭಂಗವಾದರೆ ಕೈ ಮೇಲೆ ಚೆಲ್ಲುತ್ತೆ, ಶರೀರದ ಮೇಲೆ ಮತ್ತು ಕೊನೆಗೆ ದೇಹವೇ ಇಲ್ಲದೆ ಹಾಗಾಗುತ್ತೆ. ಹೀಗಾಗಿ ಕೆಲಸ ಅಲ್ಲಿಂದ ಶುರುವಾಗುತ್ತೆ. ಒಬ್ಬ ಕುಲುಮೆಯವನಿಗೆ ಅದನ್ನು ಬಡಿಯುವಾಗ ವ್ಯತ್ಯಾಸ ಆಗಬಾರ್ದು. ಎಲ್ಲೋ ಏಟು ಬಿದ್ದರೆ ಮುಗಿದೋಯ್ತು, ಮೂಳೆ ಮುರಿದೋಗ್ಬಿಡುತ್ತೆ, ಪ್ರಾಣವೇ ಹೋಗಿಬಿಡುತ್ತೆ. ಹೀಗಾಗಿ ಅಲ್ಲಿಂದ ಶುರುವಾಗುತ್ತೆ. ಒಬ್ಬ ಮನೆ ಕೆಲಸಗಾರ ಮನೆ ಕಟ್ಟುವಾಗ ಅದು ನೋಡ್ಕೋಬೇಕು ಅಳತೆಯನ್ನು, ಇಲ್ಲಾಂದರೆ ಇನ್ನೇನೋ ಆಗಿಬಿಡುತ್ತೆ, ಅಥವಾ ಕಲ್ಲು ಚಪಡಿ ತಲೆ. ಹೀಗೆ ಅಲ್ಲಿಂದ ಶುರುವಾಗುತ್ತೆ. ಯಾವ ಕೆಲಸ ಮಾಡಿದ್ರು ಅದು ತಪಸ್ಸು. ಅದು ಹಾಳಾಗಿಬಿಟ್ರೆ ಮತ್ತು ಬೆಂಕಿನೇ ತಾನೇ ಅದು. ಹೀಗಾಗಿ ಅದು ಕೆಲಸಕ್ಕೆ ಬಿದ್ದು ಬೆಂಕಿ ಆಗಿಬಿಡುತ್ತೆ. ಹೀಗಾಗಿ ಇವುಗಳನ್ನೆಲ್ಲ ರಾಗ, ಬಯಕೆ, ಅಪೇಕ್ಷೆ ಅಂತಕ್ಕಂಥದ್ದು ಇಷ್ಟನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಹೀಗಾಗಿ ಅದರ ಚೌಕಟ್ಟನ್ನು ಬಹಳ ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಇಷ್ಟು ಗೆರೆ ಹಾಕಿದ್ದೀನಿ, ಅದು ಮುಂದೆ ಇರಬಾರ್ದಷ್ಟೇ. ಬೇಕೀಗ ಊಟ ಮಾಡಬೇಕು, ಅದೊಂದು ಅಪೇಕ್ಷೆ. ಬಟ್ಟೆ ಹಾಕ್ಕೋಬೇಕು, ಅದೊಂದು ಅಪೇಕ್ಷೆ. ಅಷ್ಟರ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು. ಅದು ಅತಿಯಾದ ವಿಸ್ತರಿಸಿದ್ರೆ, ಮೊಳೆ ಥರ ಮನಸ್ಸಿಗೆ ನಾಟಿದ್ರೆ ಅಂತ ಹೇಳಿದ್ರು. ಮೊಳೆ ಮನಸ್ಸಿಗೆ ನಾಟಿದ್ರೆ ಏನಾಗುತ್ತೆ? ಹೋಗುತ್ತೆ. ಮನಸ್ಸೇ ರಂಧ್ರ ಬಿದ್ದರೆ ಅಲ್ಲಿ ಇನ್ನೇನು ಉಳಿಯುತ್ತೆ ಅಲ್ವಾ? ಹೀಗೆ ಇಂಥದ್ದೊಂದು ಒಳ್ಳೆಯ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಬಿಡಬೇಕಾಗಿದೆ. ಬಿಡೋದು ತಗೊಳ್ಳೋದು ಎರಡನ್ನೂ ಹೇಳುತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಇರುತ್ತೆ ಸುಭಾಷಿತಗಳು. ಅಂಥ ಒಂದು ಒಳ್ಳೆಯ ಸುಭಾಷಿತ ಇದು.
ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಎಂಥ ಒಳ್ಳೆ ಮಾತು. ಅತಿಯಾದರೆ ಅಮೃತವು ವಿಷ ಅಂತಾರೆ. ಹಾಗಾಗಿ ಅದು ರಾಗ ಆಗಲಿ ಬಯಕೆ ಆಗಲಿ ಅತಿಯಾದರೆ ಅದು ನಮಗೆ ಮುಳುವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ಇಡೀ ವಾರದ ವಿಶೇಷತೆ ಏನು? ಇವತ್ತು ಯಾವೆಲ್ಲ ಒಳ್ಳೆಯ ದಿನಗಳಿದ್ದಾವೆ? ಅಂದರೆ ಇವತ್ತಿನಿಂದನೇ ಅಮಾವಾಸ್ಯೆ ಇವತ್ತಿದೆ, ಇವತ್ತೇ ಒಂದು ವಿಶೇಷವಾದಂಥ ದಿನ. ಹಾಗಾಗಿ ಇವತ್ತಿನಿಂದ ಪ್ರಾರಂಭವಾಗಿ ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ. ನೋಡೋಣ, ಈ ವಾರದಲ್ಲಿ ನಾವು ಈ ದಿವಸದಿಂದ ಪ್ರಾರಂಭ ಮಾಡಿದ್ರೆ, ಈ ದಿವಸ ನಮ್ಮೆಲ್ಲರಿಗೂ ಗೊತ್ತಿದೆ ಪುರಂದರದ ಆರಾಧನೆ. ಮಹನೀಯರು ಸಾಧನ ಶರೀರವಿದು ಸಾಮಾನ್ಯವಲ್ಲ ಸಾಧು ಪ್ರಿಯನೇ ಅಂತ ಹೇಳ್ತಕ್ಕಂಥವ್ರು. ಸಾಧನೆ ಮಾಡಲಿಕ್ಕಾಗಿ ಇದೆಯಪ್ಪ, ಇನ್ನೇನಕ್ಕೋ ಶರೀರ ಇಲ್ಲ. ಹೀಗಾಗಿ ಅದನ್ನು ಬಳಸ್ಕೊಳ್ಬೇಕು. ಪ್ರತಿ ದಿವಸ ಅಮಾವಾಸ್ಯೆ ದಿವಸ ಅಂತ ಹೇಳಿ ನಾವೇನು ಈ ದಿವಸ ಕೆಟ್ಟದ್ದೋ ಮತ್ತೊಂದು ಅಂತಲ್ಲ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ ಅಂತ ಪ್ರತಿ ದಿವಸವೂ ಶುಭಕರವಾಗಿದೆ ಅಂತ ಹೇಳಿಕೊಟ್ಟಂಥ ಮಹಾ ಮಾರ್ಗದರ್ಶಿಗಳು. ಅಂಥವರ ಆರಾಧನೆಯಿಂದ ಈ ವಾರ ಶುರುವಾಗ್ತಿದೆ. ಗಮನಿಸಿ. ಉಳಿದ ಹಾಗೆ ಪ್ರಮುಖವಾದ ದಿನಗಳು ಯಾವ್ಯಾವ ಅಂದರೆ, ನಾಳೆ ಮಾಘ ಮಾಸ ಪ್ರವೇಶವಾಗ್ತೀವಿ. ಮಾಘ ಮಾಸ ತುಂಬ ಶ್ರೇಷ್ಠವಾದ ಪುಣ್ಯತಮ ಮಾಸ ಅಂತ ಪರಿಗಣಿಸಿದೆ. ಅಂತಹ ಮಾಘ ಮಾಸಕ್ಕೆ ಪ್ರವೇಶ ಮಾಡ್ತೀವಿ. ಅನಂತರದಲ್ಲಿ ಶನಿವಾರ ದಿವಸ ಕುಮಾರ ಷಷ್ಠಿ ಅಂತ, ಅದು ಸುಬ್ರಹ್ಮಣ್ಯನ ಆರಾಧನೆಗೆ ಪ್ರಶಸ್ತವಾದ ಒಂದು ದಿವಸ. ಅದು ಕೂಡ ಈ ವಾರದಲ್ಲಿ ನಾವು ಕಾಣ್ತೀವಿ. ಪ್ರಮುಖವಾಗಿ ನಾವು ಇವೆರಡನ್ನು ಗುರುತಿಸ್ತೀವಿ ಈ ಒಂದು ವಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.